ಹಾಯ್ ಹಲೋ, ಇವತ್ತು ಬಂದು ನಾನು ಸ್ವಲ್ಪ ಹೊಸ ಸ್ಯಾರಿಗಳಿಗೆ ಲೈನಿಂಗಿಗೆ ಬ್ಲೌಸ್ ಹೊಲಿಯೋಕ್ಕೋಸ್ಕರ ಲೈನಿಂಗ್ ಬಟ್ಟೆ ತರೋಣ ಅಂತ ಹೊರಗೆ ಹೋಗಿದ್ದೆ. ಹಾಗೆ ನನ್ನ ಮಗಳಿಗೆ ಪಿಜ್ಜಾ ತರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಹೋದ್ವಿ, ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಪಿಜ್ಜಾ ತರೋಕ್ಕೆ ಹೋಗುತ್ತವಲ್ಲ, ಅಲ್ಲಿ ಪಿಜ್ಜಾದಲ್ಲಿ ಮಾಮೂಲಿ ಅವರು ಏನೇ ಆರ್ಡ್ರ್ ಮಾಡಿದ್ರು ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ವೆಯ್ಟ್ ಮಾಡಿಸ್ತಾರೆ. ಪಾರ್ಸಲ್ ತೊಗೊಂಡು ಬರೋಣ ಅಂತ ಹೋಗಿದ್ದು, ಆದರೆ ಅಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು. ಅವರು ಹೇಳಿದ್ರು 1 ಅವರ್ ಆಗುತ್ತೆ ಮೇಡಮ್, ಆರ್ಡ್ರ್ ಎಲ್ಲ ಇದೆ, ಹಾಗಾಗಿ ವೆಯ್ಟ್ ಮಾಡ್ತೀರಾ ಅಂತ ಹೇಳಿದ್ರು. ಸರಿ, ಹೆಂಗಿದ್ರು ಇವರು ಅರ್ಧ ಗಂಟೆ ಅಲ್ವಾ ಕೊಡೋದು, ಯಾವಾಗ ಹೋದ್ರು ರೆಗ್ಯುಲರಾಗಿ ಅಷ್ಟೊತ್ತು ಹಾಗೆ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ನಾನು ಇಲ್ಲೇ ಕೂತಿರ್ತೀನಿ, ಹೋಗ್ಬಿಟ್ಟು ಅವಳನ್ನು ಕರ್ಕೊಂಡ್ಬಿಡಿ ಪ್ರತೀಕ್ಷೆನ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರು ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲೇ ತಿಂದ್ಬಿಟ್ಟು ಹೋಗೋಣ, ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ನನ್ನ ಮಗ ಹಾಯ್ ಮಾಡೋಕ್ಕೂ ರೆಡಿ ಇಲ್ಲ. ಸೊ ನಾವು ಆ ಕಡೆ ಟೇಬಲಲ್ಲಿ ಕೂತಿದ್ವಿ, ಅಲ್ಲಿಂದ ಈ ಕಡೆಗೆ ಶಿಫ್ಟ್ ಆದ್ವಿ. ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಸರಿ ಇನ್ನೇನು ಮಾಡೋದು, 1 ಅವರ್ ಆಗುತ್ತಲ್ಲ ಅಂದ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೆ. ಇದು ಹೊಸದಾಗಿ ಮಾಡಿರೋಂಥದ್ದು ಫ್ರೈಡ್ ಚಿಕನ್ನು ಮತ್ತು ರೈಸ್ ಅಂತ. ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ. ಹಾಗೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಮ್ಮ ಯಜಮಾನ್ರ ಜೊತೆ ಸ್ವಲ್ಪ ರೀಲ್ಸ್ಗಳು ಮಾಡಿಕೊಂಡೆ, ಕಾಮಿಡಿದು. ಟೈಮ್ ಯಾಕೆ ವೇಸ್ಟ್ ಮಾಡೋದು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡ್ರೆ ಆರಾಮಾಗಿ ಇನ್ಸ್ಟಾಗ್ರಾಮ್ಗೆ ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡ್ಬೋದಲ್ಲ ಅಂತ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ನನಗೂ ಇಷ್ಟ ಆಯಿತು. ಸುಮ್ಮನೆ ಕೂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು, ಅವ್ರಿವ್ರು ನೋಡ್ಕೊಂಡಲ್ವ, ಅದ್ರ ಬದಲು ನಮ್ಮ ಎಂಟರ್ಟೈನ್ಮೆಂಟಾದ್ರು ನಾವು ಮಾಡಿಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನೀವು ಆ ಥರ ಯೂಸ್ ಮಾಡ್ಕೊಳ್ಳಿ, ಯಾವುದೇ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅವ್ರಿವ್ರು ನೋಡ್ಕೊಂಡು ಗಾಸಿಪ್ ಮಾಡೋ ಬದಲು ನಮ್ಮ ಕೆಲಸದಲ್ಲಿ ನಾವೇ ಬ್ಯುಸಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟಾಗೂ ಇರುತ್ತೆ. ಸೊ ಫೈನಲಿ ಆರ್ಡ್ರ್ ಮಾಡಿದ್ದೆಲ್ಲ ಬರೋ ಟೈಮ್ ಬಂತು. ಸೊ ಈ ಥರ ಇದೆ, ಎಲ್ಲ ಖಾಲಿ ಇತ್ತು ಆ್ಯಕ್ಚುಲಿ. ಆಮೇಲೆ ಎಲ್ಲರೂ ಬಂದು ಫಿಲಪ್ ಆಗಿಬಿಟ್ರು, ಖಾಲಿ ಆಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಅವ್ರವ್ರು. ಇದು ಸೊ ತುಂಬ ದಿವಸ ಆಗಿತ್ತು ಪಿಜ್ಜಾ ತಿಂದು. ಸೊ ಇವತ್ತು ತಿನ್ನೋಣ ಅಂತ ಹೋಗಿದ್ವಿ. ಸೊ ಇವತ್ತು ಹೊಸದಾಗಿ ಅಂದರೆ ಅದೇ ರೈಸ್ದು ಬೌಲು, ಫ್ರೈಡ್ ಚಿಕನ್ ರೈಸ್ ಬೌಲ್ ಅಂತ ಅದನ್ನು ಆರ್ಡ್ರ್ ಮಾಡಿದ್ವಿ. ಅದು ಬುಕ್ ಮಾಡ್ಬೇಕಾದ್ರೆ ಒಂದು ಕಾಮಿಡಿ ಅಂದರೆ ನಮ್ಮ ಮನೆಯವರು ಆ ಬೌಲ್ ಎಷ್ಟು ಬರುತ್ತೆ, ಎಷ್ಟು ಕೊಡ್ತೀರಾ ಎಲ್ಲನೂ ನೋಡ್ಕೊಂಡು ನಮ್ಮ ಮನೆಯವರು ಆಮೇಲೆ ಆರ್ಡ್ರ್ ಮಾಡಿದ್ರು. ಅವರಂತೂ ಬಿಲ್ ಮಾಡೋರು ಬಿದ್ದು ನಗ್ತಾಯಿದ್ರು. ಇವಾಗ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ. ಏನಾಗುತ್ತೆ ಗೊತ್ತಾ, ನಾವು ಹೀಗೆ ಆ ಟೇಬಲಿಂದ ಈ ಟೇಬಲಿಗೆ ಶಿಫ್ಟ್ ಆಗ್ತೀವಿ. ಯಾರೋ ಪಾಪ ಹಿಂಗೆ ಮಾತಾಡ್ತಾಯಿದ್ರು, ನಾನು ನೋಡ್ತಾನೆ ಇದ್ದೆ ಅವ್ರನ್ನ. ಅವ್ರು ಮಾತಾಡ್ಬಿಟ್ಟು ಎದ್ದು ಹೊಟ್ಟೋಗ್ಬಿಟ್ರು. ಬುಕ್ ಮಾಡಿರೋದು ಏನು ಮಾಡಿದ್ದಾರೆ, ಅಲ್ಲೇ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಇಲ್ಲಿ ನನ್ನ ಮಗಳು ತಿಂತಾಯಿದ್ರಲ್ಲಿ ನೋಡಿದ್ದು, ಇದನ್ನು ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಪಾಪನ. ಇದು ಮೂವ್ ಮಾಡ್ತೀನಿ, ಅಲ್ಲೇ ವೆಯ್ಟ್ ಇದೆ ಅಂದರೆ ಅದರೊಳಗಿದೆ. ಅದಕ್ಕೆ ಏನು ಮಾಡಿದ್ರು ನಮ್ಮ ಮನೆಯವರು, ಅಯ್ಯೋ ಅವ್ರು ಬಿಟ್ಟೋದ್ರು ನಾವೇನು ಮಾಡೋಕ್ಕಾಗುತ್ತೆ, ತಿನ್ನಮ್ಮ ನೀನು ಅಂದ್ಬಿಟ್ಟು ನನ್ನ ಮಗಳಿಗೆ ಎತ್ಕೊಟ್ರು. ಬಟ್ ಅವ್ರು ಓಪನ್ನು ಕೂಡ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ನನ್ನ ಮಗಳಿಗೆ ತಿಂದಳು. ಸೊ ನಾವು ಈ ಥರ ಅದೇ ರೈಸ್ ಚಿಕನು ಮತ್ತು 2 ಕಾರ್ನ್ ಪಿಜ್ಜಾ, ಒಂದು ಪನ್ನೀರ್ ಪಿಜ್ಜಾ ಒಂದು, ಮತ್ತು ಒಂದು ಮೆರಿಂಡಾ ಮತ್ತು ಒಂದು ಗಾರ್ಲಿಕ್ ಬ್ರೆಡ್, ಇಷ್ಟು ಬುಕ್ ಮಾಡಿದ್ವಿ. ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಬಟ್ ಲಾಸ್ ಅಂತ ಏನೂ ಅನ್ನಿಸ್ಲಿಲ್ಲ ನನಗೆ, ವರ್ತ್ ಅಂತಲೇ ಅನ್ನಿಸ್ತು. ಪೀಸಸ್ ಎಲ್ಲ ದೊಡ್ಡದಾಗೆ ಹಾಕಿದ್ರು, ಸುಮಾರು ಒಂದು 6 ಪೀಸೋ 7 ಪೀಸೋ ಹಾಕಿದ್ರು. ಚೆನ್ನಾಗಿತ್ತು. ಸ್ವಲ್ಪ ರೈಸ್ ಕೊಡ್ತಾರೆ, ಅಂದರೆ ಅಷ್ಟು ಖಾರ ಇರಲ್ಲ, ಮೈಲ್ಡ್ ಆಗಿರುತ್ತೆ ಅಷ್ಟೇ. ನೋಡಿ ಗಾರ್ಲಿಕ್ ಬ್ರೆಡ್ಡು, ಸ್ಟಫಿಂಗ್ ಗಾರ್ಲಿಕ್ ಬ್ರೆಡ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಒಳಗಡೆ ಕಾರ್ನು ಮತ್ತು ಚೀಸು ಮತ್ತು ಇನ್ನೊಂದು ಮೆಣ್ಸಿನ್ಕಾಯಿ ಥರ ಬರುತ್ತೆ ನೋಡಿ, ಅದ್ರ ಹೆಸರೇ ನಂಗೆ ಬರೋಲ್ಲ, ಅದನ್ನು ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಗಾರ್ಲಿಕ್ ಬ್ರೆಡ್ ಲಾಸ್ಟಲ್ಲಿ ಕೊಟ್ಟರೆ ಇದೆಲ್ಲ ತಿಂದಮೇಲೆ ತುಂಬ ಚೆನ್ನಾಗಿತ್ತು. ಬಿಸಿ ಇರುವಾಗ ಅಲ್ಲಲ್ಲೇ ತಿನ್ನಬೇಕು, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ನನ್ನ ಮಗನೂ ತಿಂತಾಯಿದ್ದಾನೆ ನೋಡಿ. ಅನ್ನ ತಿನ್ನು, ಮನೇಲಿ ಊಟ ತಿನ್ನು ಅಂದರೆ ಬಾಯಿ ತೆಗಿಯಲ್ಲ. ಇಂಥವಕ್ಕೆಲ್ಲ ಎಷ್ಟಾಗಲ್ಲ, ಊರೆಲ್ಲ ತುಂಬ್ಕೊಳ್ಳೋಷ್ಟು ಬಾಯಿ ತೆಗಿತಾರೆ ನೋಡ್ರಿ ಮಕ್ಕಳು. ಏನೇನು ಕಲ್ತಿದ್ದಾರೆ, ಇಷ್ಟು ಉದ್ದ ಇಲ್ಲ ಮಕ್ಕಳು. ಇವಳು ಒಂದು ಸ್ಪೂನ್ ಇಸ್ಕೊಂಬಾರೆ ಅಂದರೆ ಸ್ಪೂನಷ್ಟು ಇಸ್ಕೊಂಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ಅದಕ್ಕೆ ಇಸ್ಕೊಂಡು ಬಾ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೇ. ಸೊ ನಿಮಗೂ ಈ ಥರ ಎಲ್ಲ ಅನುಭವ ಆಗಿದೆಯಾ, ಎಲ್ಲಾರ ಹೋಟೆಲ್ಗೆ ಹೋದಾಗ, ಇಲ್ಲ ಈ ಥರ ಪಿಜ್ಜಾ ತಿನ್ನೋಕೆ ಹೋದಾಗ, ಸ್ನ್ಯಾಕ್ಸ್ ತಿನ್ನೋಕೆ ಹೋದಾಗ ಅಂತ ಕಮೆಂಟ್ ಮಾಡಿ. ತೊಗೊಂಡಿದ್ದಾರೆ ಅವರು, ಅಷ್ಟೊತ್ತವರೆಗೂ ಮಾತಾಡಿದ್ದಾರೆ, ಓಪನ್ ಕೂಡ ಮಾಡಿಲ್ಲ, ಹಾಗೆ ಎದ್ದೋಗಿದ್ದಾರೆ. ಸೊ ಅವ್ರು ಬ್ಯುಸಿನೋ ಇಲ್ಲ ಏನು ಕೇರ್ಲೆಸ್ಸೋ ಏನೋ ಗೊತ್ತಿಲ್ಲ. ಬಟ್ ಅಂದರೂ ನಾವು ಅಷ್ಟೊಂದು ದುಡ್ಡು ಕೊಟ್ಟು ಪೇ ಮಾಡಿರ್ತೀವಿ, ನೀಟಾಗಿ ಫಸ್ಟು ಹೊಟ್ಟೆ ತುಂಬ ತಿನ್ಕೊಂಡು ಹೋಗಬೇಕಲ್ವ. ಸೊ ನಮ್ಮ ಮನೆಯವ್ರು ಅವ್ರು ಬಿಟ್ಟು ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ಅದೇನು ಯಾರೂ ತಿಂದು ಇಲ್ಲ, ಅದು ಓಪನು ಮಾಡಿಲ್ಲ, ತಿನ್ನು ಅಂದ್ಬಿಟ್ಟು ನನ್ನ ಮಗಳಿಗೆ ತಿನ್ನಿಸಿದ್ರು. ಸೊ ನಾವು ಎಲ್ಲ ಒಂದೊಂದು ಬೈಟ್ ತಿಂದ್ವಿ. ಅದು ಆ್ಯಕ್ಚುಲಿ ಚಿಕನ್ದು ತೊಗೊಂಡಿದ್ರು ಅವರು, ತುಂಬ ಚೆನ್ನಾಗಿತ್ತು. ಸೊ ನೀವೇನಾರು ಈ ಥರ ಮಿಸ್ ಮಾಡಿದ್ರೆ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಕಷ್ಟಪಟ್ಟು ದುಡ್ದಿರ್ತೀವಿ, ನೀಟಾಗಿ ತಿಂದ್ಬಿಟ್ಟು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ತಿಂದೆ, ನನಗೇನು
ಬೇಜಾರಂತೇನು ಅನ್ನಿಸ್ಲಿಲ್ಲ. ಯಾಕಂದರೆ ಅದು ಅವ್ರು ಯೂಸ್ ಮಾಡಿಲ್ಲ, ಓಪನೂ ಆಗಿಲ್ಲ. ಅದು ಯಾಕೆ ವೇಸ್ಟ್ ಮಾಡಬೇಕು ಫುಡ್ಡು? ಯಾರೇ ಆದರೂ ಅಷ್ಟೇ ತಿನ್ನಬೇಕಲ್ವ, ಆ ಥರ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಮನೆಯವ್ರಿಗಂತೂ ಆ ಥರ ವೇಸ್ಟ್ ಮಾಡೋದು ಒಂಚೂರು ಇಷ್ಟ ಆಗೋಲ್ಲ. ಸೊ ನಮಗೆ ಋಣ ಇತ್ತು, ನಾವು ತಿಂದ್ವಿ ಅಂತ ನಮ್ಮ ಮನೆಯವರು ಹಾಗೆ ಹೇಳ್ತಾಯಿದ್ರು. ಇದು ತುಂಬ ಚೆನ್ನಾಗಿತ್ತು, ಫಸ್ಟ್ ಟ್ರಯಲ್ ಮಾಡಿದ್ದು. ನೀವು ಯಾರು ತಿನ್ನೋಕ್ಕೆ ಹೋದರೆ ತೊಗೊಳ್ತೀನಿ. ಆ್ಯಕ್ಚುಲಿ ನಂಗೆ ಪಿಜ್ಜಾ ಅಲ್ಲ ಸಾರಿ, ಪಾಸ್ತಾ ಕೇಳಿದೆ, ಅಲ್ಲಿ ಪಾಸ್ತಾ ಇರಲಿಲ್ಲ. ಸೊ ಇನ್ನೇನು ಮಾಡೋದು, ಬಟ್ ನಮ್ಮ ಮನೆಯವ್ರು ಇದು ಹೊಸದಾಗಿದೆ ನೋಡೋಣ, ಟ್ರೈ ಮಾಡೋಣ ಹೊಸದು ಅಂದ್ಬಿಟ್ಟು ತೊಗೊಟ್ಟಿದ್ವಿ. ಮಾಮೂಲಿ ಪಿಜ್ಜಾಗಳೆಲ್ಲ ಮಾಮೂಲಿ ರೆಗ್ಯುಲರಾಗಿ ತೊಗೋತಾ ಇರ್ತೀವಿ. ಸ್ವಲ್ಪ ಡಿಫ್ರೆಂಟಾಗಿರೋದು ಹೊಸದೇನಾದ್ರು ಆರ್ಡರ್ ಆದರೆ ಅದನ್ನು ಟೇಸ್ಟ್ ಮಾಡಬೇಕು ಅನ್ನೋದು ನಮ್ಮ ಯಜಮಾನ್ರ ಅಭಿಪ್ರಾಯ. ಎಲ್ಲ ತಿಂದಿದ್ದೇನೆ ತಿನ್ಕೊಂಡು ಕೂತ್ಕೋಬಾರ್ದು ಅಂತ. ಸೊ ಹಾಗಾಗಿ ಟೇಸ್ಟ್ ಮಾಡಿದ್ವಿ. ಜೊತೆಗೆ ಮೆರಿಂಡೆ ತೊಗೊಂಡಿದ್ವಿ. ಮನೆಯಿಂದನೂ ಒಂದು ಮೆರಿಂಡೆ ಎತ್ಕೊಂಬಂದಿದ್ರು ನಮ್ಮ ಮನೆಯವರು, ಸಾಕಾಗಲ್ಲ ಅಂದ್ಬಿಟ್ಟು. ಸೊ ಅಲ್ಲೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಮನೇಲೇ ಇತ್ತಲ್ಲ ಏನಾಗಲ್ಲ ಅಂದ್ಬಿಟ್ಟು, ಇಲ್ಲೆಲ್ಲ ಆ್ಯಕ್ಚುಲಿ ಎಲ್ಲ ಬಿಲ್ ಮಾಡಿದ್ಮೇಲೆ ಕೊಡೋದಲ್ವ, ಆ ಥರ ಏನು ಕನ್ಫ್ಯೂಸ್ ಆಗೋಲ್ಲ. ಹಾಗಾಗಿ ತಿಂತಾಯಿದ್ದೀವಿ, ಎಲ್ಲನೂ ಒಂದೊಂದು ಬೈಟ್ ಟೇಸ್ಟ್ ಮಾಡ್ತಾಯಿದ್ದೀವಿ 3 ಜನನೂ. ಚೆನ್ನಾಗಿತ್ತು, ಓಕೆ ಅನ್ನಿಸ್ತು. ಸೊ ಇವತ್ತೊಂದು ಸರ್ಪ್ರೈಸ್ ಪಿಜ್ಜಾ ಪಾರ್ಟಿ ಆಯಿತು, ತುಂಬಾ ಖುಷಿ ಆಯಿತು. ಆವತ್ತು ಒಂದು ದಿವಸ ನಮ್ಮ ಮನೆಯವರಿಗೆ ನಾನ್ ವೆಜ್ ಸರ್ಪ್ರೈಸ್ ಪಾರ್ಟಿ ಕೊಡಿಸಿದ್ರು. ಬನ್ಸ್ ಬಿರಿಯಾನಿಗೆ ಹೋಗಿದ್ವಿ, ಅದು ಚೆನ್ನಾಗಿತ್ತು. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಿಷ್ಟಪ್ಪ ಒಂದೊಂದು ಕ್ಯೂಬ್ ಇರುತ್ತೆ ಚಿಕನ್ದು, ಬೋನ್ಲೆಸ್ ಇರುತ್ತೆ, ಬೋನ್ ಇರೋಲ್ಲ, ಆ ಥರದ್ದು ಹಾಕಿರ್ತಾರೆ. ಒಂದು ಸ್ವಲ್ಪ ರೈಸು ಮತ್ತು ಅದ್ರ ಮೇಲೆ ಪೆಪ್ಪರು ಸಾಲ್ಟ್ ಹಾಕಿರ್ತಾರೆ ಅಷ್ಟೇ. ರೈಸ್ಗೆ ಏನು ಮಿಕ್ಸ್ ಮಾಡಿರಲ್ಲ ಸ್ಪೈಸಸ್ ಎಲ್ಲ. ಸೊ ಇಷ್ಟೇ ಮೈಲ್ಡಾಗಿತ್ತು, ಚೆನ್ನಾಗಿತ್ತು, ಓಕೆ ಅನ್ನಿಸ್ತು. ಮಕ್ಳಿಗಂತೂ ಆರಾಮಾಗಿ ತಿನ್ಬೋದು, ಯಾವುದೇ ಥರ ಖಾರ ಇರೋಲ್ಲ. ಹಾಗಾಗಿ ಬಂತು ನೋಡಿ ಗಾರ್ಲಿಕ್ ಬ್ರೆಡ್ಡು, ಫುಲ್ಲು ಹೊಗೆ ಇದಂತೂ ಕಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬಿಸಿ ಇತ್ತು, ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ತಿನ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗಳನ್ನ ಫಸ್ಟು ಬಿಟ್ಬಿಟ್ಟು ಬರೋಕ್ಕೆ ನಮ್ಮ ಮನೆಯವ್ರು ಹೋಗಿದ್ರು. ಆಮೇಲೆ ನಾನು ನಿಧಾನಕ್ಕೆ ಬಂದೆ, ಯಾಕಂದರೆ 2 ವೀಲರ್ ಅಲ್ವ, ಎಲ್ಲರೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಒಂದೇ ಟೈಮಲ್ಲಿ ಅಟ್ ಎ ಟೈಮ್. ಹಾಗಾಗಿ ಅವಳು ಆ್ಯಕ್ಚುಲಿ ಇನ್ನೂ ರಿವಿಷನ್ ಬರೀಬೇಕಿತ್ತು, ಬರ್ತಿಕ್ಕಿದ್ದೆ ಮನೇಲಿ. ಟೆಸ್ಟ್ ಅಲ್ಲ ಸಾರಿ, ಎಕ್ಸಾಮ್ ನಡೀತಾ ಇದೆ ಅಂದರೂ ಈ ಥರ ಎಲ್ಲ ತಲಹರಟೆಗಳು ಮಾಡ್ತೀವಿ ನಾವು, ತಿನ್ನೋದು ಅಲ್ಲಿ ಇಲ್ಲಿ ಹೋಗೋದು ಎಲ್ಲ. ನೀವು ಹಾಗೆ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಯಾವಾಗಲೂ ಸೀರಿಯಸ್ಸಾಗಿ ಓದ್ತಾ ಇರಬಾರ್ದಲ್ವ, ಸ್ವಲ್ಪ ತಲಹರಟೆಗಳು ಇರಬೇಕು ಮಕ್ಕಳಿಗೆ. ಒಂದೇ ಸಮ ಹೀಗೇ ಓದಬೇಕು, ಹೀಗೇ ಇರಬೇಕು ಅಂತೆಲ್ಲ ಮಕ್ಳಿಗೆ ಹೇಳ್ಕೊಡೋಕೆ ಹೋಗ್ಬಾರ್ದು. ಸ್ವಲ್ಪ ತಲಹರಟೆಗಳಿರಬೇಕು. ಆ್ಯಕ್ಚುಲಿ ಇವಾಗಿನ ಮಕ್ಕಳೆಲ್ಲ ಅಷ್ಟೊಂದು ತಲಹರಟೆ ಮಾಡಲ್ಲ, ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ವಿ ಅವಾಗೆಲ್ಲ. ಇವಾಗಿನ ಮಕ್ಕಳು ಅಷ್ಟೆಲ್ಲ ಮಾಡೋದಿಲ್ಲ ಬಿಡಿ, ಪಾಪ ಅವ್ರಿಗೇನೋ ಅಷ್ಟು ಗೊತ್ತಿರೋದು ಇಲ್ಲ. ಸೊ ಸಣ್ಣ ಪುಟ್ಟ ಎಂಟರ್ಟೈನ್ಮೆಂಟ್ಗಳು, ಜೋಕ್ಗಳು, ನಮ್ಮ ರೀಲ್ಸ್ಗಳು ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಮನೆಗೆ ಬಂದು ಏನು ಊಟ ಮಾಡಲಿಲ್ಲ, ಇಷ್ಟೆಲ್ಲ ತಿಂದಮೇಲೆ ಇನ್ನೇನು ಊಟ ಸೇರುತ್ತೆ. ಸೊ ಆ್ಯಕ್ಚುಲಿ ಇವತ್ತು ಚಪಾತಿ ಹಿಟ್ಟು ಕಲಸಿಕ್ಕಿದ್ದೆ, ಹೆಸರು ಕಾಳನ್ನ ನೆನೆಸಿ ಮೊಳಕೆ ಬರೆಸಿದ್ದೆ, ಪಲ್ಯ ಮಾಡೋಣ ಚಪಾತಿನ ಅಂತ. ಸೊ ಇಲ್ಲೇ ತಿಂದವಲ್ಲ ಇಷ್ಟಿಷ್ಟಪ್ಪ ರೊಟ್ಟಿನ, ಇನ್ನೇನು ಮನೆಗೆ ಹೋಗಿ ಚಪಾತಿ ತಿನ್ನೋದು ಮತ್ತೆ ಅಂದ್ಬಿಟ್ಟು ಸೊ ಟಿಫನ್ನ ಬೆಳಿಗ್ಗೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಅದೇ ಚಪಾತಿ ಮತ್ತು ಪಲ್ಯನ ಮಾರ್ನಿಂಗ್ ಮಾಡಿಬಿಡ್ತೀನಿ ಬ್ರೇಕ್ಫಾಸ್ಟ್ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ಇವಾಗ ದಪ್ಪ ರೊಟ್ಟಿ ತಿಂದಿದ್ದೀವಲ್ವ, ಬೆಳಗ್ಗೆ ತೆಳ್ಳ ಚಪಾತಿ ಮಾಡ್ಕೊಡ್ತೀನಿ ಬಿಡಿ ಅಂದ್ಬಿಟ್ಟು. ಸೊ ಆ್ಯಸ್ ಯೂಶ್ವಲ್ ಪಿಜ್ಜಾ ಆದಮೇಲೆ ರೊಟ್ಟಿ ಥರನೇ ಇರುತ್ತೆ ಅದು ಅಲ್ವಾ. ನಿಮ್ಗೆ ಯಾರಿಗೆಲ್ಲ ಪಿಜ್ಜಾ ತುಂಬಾ ಇಷ್ಟ, ಪಿಜ್ಜಾ ಲವರ್ಸ್ ಯಾರಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಿಮಗೂ ತೋರಿಸಿ ಬೋರ್ ಆಗಬಾರ್ದು. ನನ್ನ ಮಗ ತಿನ್ನು ಅಂದರೆ ಆ ಪಿಕ್ಚರ್ಸ್ ಎಲ್ಲ ನೋಡ್ಕೊಂಡು ನಿಂತಿದ್ದೇನೆ ನೋಡಿರಿ, ಇವನೊಂಥರ ತಲೆಹರಟೆ ಇವ್ನು ನಮ್ಮ ಮನೆಯಲ್ಲಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಹೋಗಿ ನಾನು ರೀಲ್ಸ್ ಎಲ್ಲ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸ್, ಓಕೆನಾ.